ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಟ್ರೆಂಡಿಂಗ್ ಇನ್ಫಾರ್ಮಾ. ನಮ್ಮ ಚಾನಲ್ನಲ್ಲಿ ಇವತ್ತು ನಾವು ಏನೈತಲ್ಲ ಈ ಕೋರ್ಟ್ ಸರ್ವಿಸ್ ಆ್ಯಪನ್ನು ಹೇಗೆ ಯೂಸ್ ಮಾಡಬೇಕನ್ನುವಂಥದ್ದನ್ನು ನೋಡೋಣ. ಈ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ CNR ನಂಬರ್ ಅಂತಂದರೆ ಕೇಸ್ ನಂಬರ್ ಹಾಕೋ ಮೂಲಕ ನಾವು ಇದರ ಡೀಟೇಲ್ಸನ್ನು ಸರ್ಚ್ ಮಾಡಿ ಸ್ಟೇಟಸ್ ನೋಡಬಹುದು. ಕೇಸ್ ಸ್ಟೇಟಸ್ನಲ್ಲಿ ನಾವು ಫಸ್ಟ್ ಇಲ್ಲೇ ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕರ್ನಾಟಕ, ಕೇರಳ ಮತ್ತು ಯಾವ ನಿಮ್ಮ ಸ್ಟೇಟ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಮ್ಮದು ಈಗ ಕರ್ನಾಟಕ ಅಲ್ಲ, ನಮ್ಮದು ಆಲ್ರೆಡಿ ಕರ್ನಾಟಕ ಸೆಲೆಕ್ಟ್ ಇದೆ. ಮತ್ತು ನಾವು ಇಲ್ಲೇ ಕರ್ನಾಟಕದಲ್ಲಿರುವಂಥ ಯಾವುದೇ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಈಗ ಗದಗ ಅಂತ ಮಾಡಿದ್ವಿ. ಈಗ ನಾವು ಇಲ್ಲಿ ಕೇಸ್ ಸ್ಟೇಟಸ್ ನೋಡೋದಕ್ಕೆ ಫಸ್ಟ್ ಕೇಸ್ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ. ಕೇಸ್ ನಂಬರ್ನಲ್ಲಿ ನಾವು ಕೋರ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂತಂದರೆ ಇಲ್ಲೇ ಇರುತ್ತೆ ಸಿವಿಲ್ ಜಡ್ಜ್ ಆ್ಯಂಡ್ JMFC ಕೋರ್ಟ್ ಆ್ಯಂಡ್ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಜಡ್ಜ್, ಹೀಗೆ ಎಲ್ಲ ಇರುತ್ತೆ. ತಾಲೂಕು ಕೋರ್ಟ್ಗಳು ಸಹ ಇರುತ್ತೆ. ಇಲ್ಲಿ ನೋಡಿ, ಇದು ತಾಲೂಕು ಕೋರ್ಟು. ನಾವು ಬೇಡ, ನಾವು ಡಿಸ್ಟಿಕ್ ಕೋರ್ಟ್ ಕ್ರಿಮಿನಲ್ ಅಫೆನ್ಸ್ಗೆ ನಾವು ಡಿಸ್ಟಿಕ್ ಕೋರ್ಟ್ನಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೇಸ್ ಟೈಪ್ ಅಂತಂದರೆ ನಾವು ಹಾಕಿರೋ ಕೇಸ್ ಯಾವುದು. ಈಗ ಡಿಸ್ಟಿಕ್ ಕೋರ್ಟ್ ಹಾಕಿದ್ವಿ ಅಂತಂದರೆ ಅಲ್ಲಿ ಕ್ರಿಮಿನಲ್ ಅಫೆನ್ಸಸ್ ಇರ್ತವೆ, ಅದನ್ನು ಇಲ್ಲೇ ನೋಡ್ಬೋದು. ಇಲ್ಲೆಲ್ಲ ಬರುತ್ತವೆ. ಆಮೇಲೆ ಇಲ್ಲೇ ನಾವು ಕೇಸ್ ಟೈಪ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೇಸ್ ನಂಬರ್ ಹಾಕಬೇಕಾಗತ್ತೆ. 299 ಅಥವಾ ಏನೋ ನಿಮ್ಮ ಕೇಸ್ ನಂಬರ್ ಇರುತ್ತೆ, ಅದನ್ನು ಹಾಕಬೇಕು. ಮತ್ತು ಇಲ್ಲಿ ನಿಮ್ಮ ಕೇಸ್ ಯಾವ ವರ್ಷಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಇಲ್ಲೇ ನೀವು ಹಾಕಬೇಕು. ಆನಂತರ ಇದನ್ನು ಗೋ ಅಂತ ಹೊಡೆದ ಮೇಲೆ ಇಲ್ಲೇ ನಿಮಗೆ ಕೇಸ್ ಸ್ಟೇಟಸ್ ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಕೇಸ್ ನಂಬರ್ ಗೊತ್ತಿಲ್ಲ ಅಂತಂದರೆ ಪಾರ್ಟಿ ನೇಮ್ ಅಂತಂದರೆ ನಿಮ್ಮ ಪಾರ್ಟಿ ನೇಮ್ ಏನಿರುತ್ತೆ, ಕಲ್ಲಪ್ಪ, ಈಗ ನಿಮ್ಮ ಹೆಸರು ಅಥವಾ ಯಾರು ಕೇಸ್ ಹಾಕಿರ್ತಾರೆ ಅವ್ರ ಹೆಸರನ್ನು ಇಲ್ಲಿ ನಾವು ನೋಡ್ಕೋಬೇಕು. ಆಮೇಲೆ ಆ ಇಯರ್ 2025, 26 ಯಾವ ಇಯರಿಂದ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಪೆಂಡಿಂಗ್ ಇದೆಯೋ ಅಥವಾ ಡಿಸ್ಪೋಸಲ್ ಆಗಿದೆಯೋ ಕೇಸ್, ಅಥವಾ ಎರಡರಲ್ಲಿ ನಾವೆಲ್ಲಿ ಕೂಡ ಹುಡುಕ್ಬೋದು ಅದನ್ನ. ಆಮೇಲೆ ನಮಗೆ ಪಾರ್ಟಿ ನೇಮ್ ಗೊತ್ತಿಲ್ಲ ಅಂತಂದರೆ ಫೈಲಿಂಗ್ ನಂಬರ್, ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡುವಾಗ ಒಂದು ಫೈಲಿಂಗ್ ನಂಬರ್ ಇರುತ್ತೆ. ಇಲ್ಲಿ ಕೋರ್ಟ್ ಕಾಂಪ್ಲೆಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ನರಗುಂದ, ಗದಗ ಡಿಸ್ಟಿಕ್ ಓಪನ್ ಮಾಡಿದ್ರಿಂದ ಇದು ಗದಗ ಅಂತ ಸೆಲೆಕ್ಟ್ ಮಾಡಿದ್ಕೊಳ್ಳಿ. ಇಲ್ಲಿ ಫೈಲಿಂಗ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಇಲ್ಲಿ ಇಯರ್ ಹಾಕಿ ಇಲ್ಲಿ ಗೋ ಅಂತ ಸೆಟ್ ಮಾಡಿದರೆ ನಿಮ್ಮದು ಅದು ಏನೈತಲ್ಲ ಸ್ಟೇಟಸ್ ಓಪನ್ ಆಗುತ್ತೆ. ಅದು ನಮಗೆ ಈಗ FIR ನಂಬರ್ ಮೂಲಕ ನಾವು ಓಪನ್ ಮಾಡ್ಬೋದು. FIR ನಂಬರ್ ಮೂಲಕ ಮಾಡಬೇಕಂತಂದರೆ ಫಸ್ಟ್ ಕೋರ್ಟ್ ಕಾಂಪ್ಲೆಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ನಾವು ಪೊಲೀಸ್ ಸ್ಟೇಷನ್, FIR ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿರುತ್ತಲ್ಲ ಆ ಪೊಲೀಸ್ ಸ್ಟೇಷನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಆಲ್ ಓವರ್ ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇಲ್ಲಿ ಕಾಣ್ತವೆ. ಆದರೆ ನಮಗೆ ಬೇಕಾಗಿರುವಂಥ ಯಾವ ಪೊಲೀಸ್ ಸ್ಟೇಷನ್ ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ FIR ನಂಬರ್ ಏನಿರುತ್ತೆ 89, 69 ಈ ರೀತಿಯಾಗಿ ಅದನ್ನು ನಾವಿಲ್ಲಿ ಹಾಕಬೇಕು. ಹಾಕಿ ಅನಂತರ ನಾವಿಲ್ಲಿ FIR ಆದಂಥ ಇಯರ್ನ ಇಲ್ಲಿ ಹಾಕಬೇಕು. ಆಮೇಲೆ ಇಲ್ಲಿ ಡಿಸ್ಪೋಸ್ಡ್ ಕೇಸಾ ಅಥವಾ ಪೆಂಡಿಂಗ್ ಕೇಸಾ ಅಥವಾ ಬೋತ್ ಅಂತೇಳಿ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಗೋ ಹೊಡೆದ್ರೆ ಅದರದ್ದು ಏನು ಸ್ಟೇಟಸ್ ಏನಿದೆ ಅಲ್ಲ ಕೇಸ್ ನಂಬರು ಮತ್ತು ಡೀಟೇಲ್ಸ್ ನಮಗೆ ಓಪನ್ ಆಗುತ್ತೆ. ಅದಲ್ಲದೆ ನಾವು ಅಡ್ವೊಕೇಟ್ ನೇಮ್ನಿಂದನೂ ಇದನ್ನು ಕೂಡ ಓಪನ್ ಮಾಡಬಹುದು. ಅಡ್ವೊಕೇಟ್ ನೇಮ್ ಇಲ್ಲಿ ಎಂಟ್ರ್ ಮಾಡೋ ಮೂಲಕ ಕೂಡ ನಾವು ಇದರ ಸ್ಟೇಟಸನ್ನು ಹುಡುಕ್ಬೋದು. ಡೇಟ್ ಆಫ್ ಕಾಸ್ಟ್ ಲಿಸ್ಟ್ ಮೂಲಕ ನಾವು ಕೂಡ ಇಲ್ಲೇ ನಾವು ಕೇಸ್ ಸ್ಟೇಟಸನ್ನು ಓಪನ್ ಮಾಡ್ಬೋದು. ಆಮೇಲೆ ಇಲ್ಲಿ ಆ್ಯಕ್ಟ್, ಯಾವ ಆ್ಯಕ್ಟ್ ಮೇಲೆ ಕೇಸ್ ಇದೆ, ಅದು ಎಂಥ ಕೇಸು, ಇದು ಯಾವ ಸೆಕ್ಷನ್ ಮೇಲಿದೆ, ಪೆಂಡಿಂಗ್ ಇದೆಯೋ ಅಥವಾ ಡಿಸ್ಪೋಸಲ್ ಆಗಿದೆಯೋ ಎಂಬ ವಿವರಗಳನ್ನು ತುಂಬೋ ಮೂಲಕ ನಾವು ಕೇಸಿನ ಸ್ಟೇಟಸನ್ನು ಓಪನ್ ಮಾಡ್ಬೋದು. ಕೇಸ್ ಟೈಪ್ ಯಾವ ಕೋರ್ಟ್ನಲ್ಲಿದೆ ಫಸ್ಟು, ಆಮೇಲೆ ಕೇಸ್ ಯಾವ ಟೈಪ್ ಕೇಸು, ಆಮೇಲೆ ಯಾವ ಇಯರಿನ ಕೇಸು ಅಂಥೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡಿದರೂ ಕೂಡ ಇಲ್ಲೇ ನಾವು ಓಪನ್ ಆಗುತ್ತೆ. ತಡ್ರಿ, 2025 ಗೋ ಬಂದು ನೋಡ್ರಿ ಕೇಸ್ 2025 ಸ್ಪೆಷಲ್ ಕೇಸ್, ಹೀಗೆ ಓಪನ್ ಮಾಡ್ಕೋಬೋದು ಕೇಸ್ ಟೈಪ್ನಲ್ಲಿ. ಅದೇ ರೀತಿಯಾಗಿ ಕಾಸ್ಟ್ ಲಿಸ್ಟ್ ಅಂತಂದರೆ ಈಗ ಕೋರ್ಟಿನ ಆ ದಿವಸದ ಬೋರ್ಡ್ಗಳಲ್ಲಿ ಯಾವ ಕೇಸ್ ಇರುತ್ತೆ, ಯಾವ ಕೋರ್ಟಿಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲೇ ನಾವು ಕೇಳ್ಬೋದು. ಸೆಲೆಕ್ಟ್ ಕೋರ್ಟ್ ನೇಮ್ ಅಂತಂದರೆ ನಾವು ಕೋರ್ಟ್ ನೇಮ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕೋರ್ಟ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಸಿವಿಲ್ ಅಥವಾ ಸಿವಿಲ್ ಅಂತಂದರೆ ಸಿವಿಲ್ ಕೇಸಸ್ ಬರುತ್ತೆ, ಮತ್ತು ಕ್ರಿಮಿನಲ್ ಅಂತ ಹೊಡೆದ್ರೆ ಕ್ರಿಮಿನಲ್ ಕೇಸಸ್ಗಳು ಓಪನ್ ಆಗ್ತವೆ. ಅನಂತರ ಮೈ ಕೇಸ್ ಅಂತಂದರೆ ನಾವು ಯಾವುದಾದ್ರೂ ಒಂದು ಕೇಸನ್ನು ಫೇವ್ರೇಟ್ ಕೇಸ್ ಅಂತ ಹೊಡೆದಿದ್ವಿಪ್ಪ ಅಂತಂದರೆ ಅದು ಇಲ್ಲಿ ಓಪನ್ ಆಗುತ್ತೆ. ಓಕೆ,
ಇಲ್ಲಿ ನೋಡಿ ಕೇಸ್ ಸ್ಟೇಟಸ್, ಯಾವುದೇ ಒಂದು ನಾವು ಕೇಸ್ ಸ್ಟೇಟಸ್ನ ಓಪನ್ ಮಾಡಿದಾಗ ಈ ರೀತಿಯಾಗಿ ಇದು ಓಪನ್ ಆಗುತ್ತೆ. ಇಲ್ಲಿ ನಾವು ಅದರ ತಕ್ಕಂಗೆ ಡೇಟು, ನೆಕ್ಸ್ಟ್ ಹಿಯರಿಂಗ್ ಅದನ್ನು ನೋಡ್ಬೋದು. ಇಲ್ಲಿ ಪಾರ್ಟೀಸ್ ನೋಡ್ಬೋದು, ಇಲ್ಲಿ ರೆಸ್ಪಾಂಡೆಂಟ್ ಪಿಟಿಷನರ್, ಇಲ್ಲಿ ರೆಸ್ಪಾಂಡೆಂಟ್ ನೋಡ್ಬೋದು. ಆ್ಯಕ್ಟ್ಗಳು ಏನೇನಾಗಿದೆ ಎಂಬುದನ್ನು, ಆ್ಯಕ್ಟ್ಸ್ ಏನೇನು ಅಪ್ಲೈ ಆಗಿದೆ ಇದಕ್ಕೆ ಅಂತ ನೋಡ್ಬೋದು. FIR ಡೀಟೇಲ್ಸ್ ಕೂಡ ಇಲ್ಲೇ ಇರುತ್ತೆ, ಇಲ್ಲಿ ನೋಡಿ. ಆಮೇಲೆ ಕೇಸ್ ಹಿಸ್ಟ್ರಿ ಅಂತಂದರೆ ಕೇಸ್ ಯಾವಾಗ ಏನೇನು ಆಗಿದೆ, ಇಲ್ಲಿ ಆರ್ಡರ್ಸು, ಇಲ್ಲಿ ನೋಟಿಸ್ ಮಾಡಿದ್ದಾರೆ, ಇಲ್ಲಿ ಲಾಸ್ಟಿಗೆ ಫೈನಲ್ ಆರ್ಡರ್ಸ್ಗೆ ಇದೆ, ಇದು ನೆಕ್ಸ್ಟ್ ಆರ್ಡರ್ಸ್ಗೆ ಇದೆ, ಕೇಸ್ ಆಮೇಲೆ ಇದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ಪ್ರೊಸೆಸ್ ಕೂಡ ನೋಡ್ಬೋದು ನಾವು, ಇಲ್ಲಿ ನೋಡಿ ವಾರಂಟ್ ಈ ರೀತಿಯಾದ ಎಲ್ಲ ಮಾಹಿತಿಗಳನ್ನು ನಾವು ಇಲ್ಲಿ ನೋಡ್ಕೋಬೋದು. ಇಷ್ಟೊತ್ತು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.